ಸಂಕ್ರಾಂತಿಯಲ್ಲಿ ಹೊಸ ತಡಗು ಯಾಕೆ ಮಾಡ್ತೀವಿ? ನಮಸ್ಕಾರ ಸ್ನೇಹಿತರೆ. ನಮ್ಮೂರಲ್ಲಿ ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಬಂದ್ರೆ ಒಂದು ವಿಶೇಷ ಸಂಭ್ರಮ ಇರುತ್ತೆ. ಆದರೆ ಸಂಕ್ರಾಂತಿ ಅಂದ್ರೆ ಕೇವಲ ಎಳ್ಳು ಬೆಲ್ಲ, ಸಕ್ಕರೆ ಅಚ್ಚು, ಕಬ್ಬು ಅಂತ ಮಾತ್ರ ಅಲ್ಲ. ಒಂದು ಚಿಕ್ಕ ಕೆಲಸ, ಆದರೆ ಅದರ ಹಿಂದೆ ದೊಡ್ಡ ಅರ್ಥ ಇದೆ. ಅದೇ ಹೊಸ ತಡಗು ಮಾಡೋದು. ನೀವ್ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಸಂಕ್ರಾಂತಿ ಹಬ್ಬದಲ್ಲಿ ಹೊಸ ತಡಗು ಯಾಕೆ ಮಾಡ್ತೀವಿ? ಅದು ಏನು ಸೂಚನೆ ಕೊಡುತ್ತೆ? ಅದರಲ್ಲಿ ನಮ್ಮ ಹಿರಿಯರು ಯಾವ ಸಂದೇಶ ಕೊಟ್ಟಿದ್ದಾರೆ? ಇವತ್ತಿನ ವಿಡಿಯೋದಲ್ಲಿ ಅದನ್ನೆಲ್ಲ ತುಂಬಾ ಸರಳವಾಗಿ ಆದರೆ ಮನಸ್ಸಿಗೆ ತಟ್ಟುವ ಹಾಗೆ ಹೇಳ್ತೀನಿ. ತಡಗು ಅಂದ್ರೆ ಏನು? ತಡಗು ಅಂದ್ರೆ ಮನೆಯಲ್ಲಿ ಅಡುಗೆ ಮಾಡಕ್ಕೆ, ತಿಂಡಿ ತಯಾರಿಸಕ್ಕೆ, ಪದಾರ್ಥ ಇಡಕ್ಕೆ ಬಳಸೋ ಒಂದು ದೊಡ್ಡ ಪಾತ್ರೆ, ದೊಡ್ಡ ತಟ್ಟೆ, ದೊಡ್ಡ ಬಟ್ಟಲು ತರಹದ ಸಾಧನ. ಕೆಲವರ ಮನೆಯಲ್ಲಿ ಅದು ಮರದ ತಡಗು, ಕೆಲವರ ಮನೆಯಲ್ಲಿ ಮಣ್ಣಿನ ತಡಗು, ಇನ್ನೂ ಕೆಲ ಕಡೆ ಹಳೇ ಕಾಲದಲ್ಲಿ ಹಿತ್ತಾಳೆ ಅಥವಾ ಕಂಚಿನ ತಡಗು ಕೂಡ ಇರ್ತಿತ್ತು. ಆದ್ರೆ ಸಂಕ್ರಾಂತಿ ಬಂದಾಗ ಹೊಸ ತಡಗು ಯಾಕೆ ಬೇಕು? ಸಂಕ್ರಾಂತಿ ಅನ್ನೋದೇ ಒಂದು ದೊಡ್ಡ ಸಂದೇಶ. ಸೂರ್ಯನು ತನ್ನ ಗತಿ ಬದಲಿಸಿ ಹೊಸ ದಿಕ್ಕಿಗೆ ಹೋಗುವ ದಿನ. ಇದನ್ನೇ ನಾವು ಮಕರ ಸಂಕ್ರಾಂತಿಯಂತೆ ಹೇಳ್ತೀವಿ. ಅಂದ್ರೆ ಏನು? ಹೊಸ ಪಥ, ಹೊಸ ಆರಂಭ, ಹೊಸ ಬೆಳಕು. ಹಾಗಾಗಿ ನಮ್ಮ ಹಿರಿಯರು ಹೇಳಿದ್ರು, ಹೊಸ ವರ್ಷ ಅನ್ನೋದಕ್ಕಿಂತಲೂ ಹೊಸ ಶಕ್ತಿ ಬರೋದು ಸಂಕ್ರಾಂತಿಯಿಂದ ಅಂತ. ಇದಕ್ಕಾಗಿ ನಾವು ಮನೆಯಲ್ಲಿ ಹೊಸತನ ತರ್ತೀವಿ, ಮನೆ ಸ್ವಚ್ಛ ಮಾಡ್ತೀವಿ, ಹಳೆಯದನ್ನ ಬಿಡ್ತೀವಿ, ಹೊಸ ಬಟ್ಟೆ ಹಾಕ್ತೀವಿ, ದೇವರಿಗೆ ವಿಶೇಷ ಪೂಜೆ ಮಾಡ್ತೀವಿ, ಹೊಸ ಧಾನ್ಯ ತರ್ತೀವಿ ಮತ್ತು ಹೊಸ ತಡಗು ಮಾಡ್ತೀವಿ. ಹೊಸ ತಡಗು ಮಾಡುವ ಮುಖ್ಯ ಕಾರಣಗಳು ಈಗ ಬನ್ನಿ. ಹೊಸ ತಡಗು ಮಾಡುವ ಹಿಂದೆ ಇರುವ ಕಾರಣಗಳನ್ನ ಒಂದೊಂದಾಗಿ ನೋಡೋಣ. ಕಾರಣ 1, ಹೊಸ ಬೆಳೆ, ಹೊಸ ಪಾತ್ರೆ, ಕೃಷಿ ಸಂಸ್ಕೃತಿ. ಸಂಕ್ರಾಂತಿ ಅಂದ್ರೆ ಹೊಸ ಬೆಳೆ ಮನೆಗೆ ಬರುವ ಸಮಯ. ಹೊಸ ಅಕ್ಕಿ, ಹೊಸ ಜೋಳ, ಹೊಸ ರಾಗಿ, ಹೊಸ ಕಾಳು. ಅದನ್ನ ನಾವು ಮೊದಲ ಬಾರಿ ಬಳಸುವಾಗ ಒಂದು ಶುದ್ಧವಾದ ಹೊಸ ಪಾತ್ರೆಯಲ್ಲಿ ಅಡುಗೆ ಮಾಡೋದು ಶುಭ ಅಂತ ನಂಬಿಕೆ. ಹೊಸ ಧಾನ್ಯಕ್ಕೆ ಹೊಸ ಪಾತ್ರೆ. ಇದು ಕೃಷಿಕರ ಸಂಸ್ಕೃತಿ. ಕಾರಣ 2, ಶುದ್ಧತೆ ಪ್ಲಸ್ ಆರೋಗ್ಯ. ಹಳೆಯ ತಡಗು ವರ್ಷಗಳಿಂದ ಬಳಸಿ ಅದರಲ್ಲಿ ಚಿಕ್ಕ ಚಿಕ್ಕ ಬಿರುಕು, ಮಣ್ಣು ಹಿಡಿಯುವುದು, ಬ್ಯಾಕ್ಟೀರಿಯಾ ಉಳಿಯುವುದು ಇದು ಆಗ್ತಿರುತ್ತೆ. ಹಾಗಾಗಿ ಸಂಕ್ರಾಂತಿಯಲ್ಲಿ ಹೊಸ ತಡಗು ತರುವುದು ಒಂದು ರೀತಿಯಲ್ಲಿ ಹೆಲ್ತ್ ರೀಸೆಟ್ ಕೂಡ. ಕಾರಣ 3, ಮನೆಗೆ ಲಕ್ಷ್ಮೀ ಪ್ರವೇಶ. ಸಂಕ್ರಾಂತಿ ದಿನ ಹೊಸ ವಸ್ತು ತರುವುದು ಮನೆಯೊಳಗೆ ಲಕ್ಷ್ಮೀದೇವಿಯ ಆಗಮನ ಅನ್ನೋ ನಂಬಿಕೆ. ತಡಗು ಅನ್ನೋದು ಅಡುಗೆ ಮನೆಗೆ ಸಂಬಂಧಪಟ್ಟದ್ದು. ಅಡುಗೆ ಮನೆ ಅಂದ್ರೆ ಮನೆಯ ಅನ್ನಪೂರ್ಣೆ. ಅದಕ್ಕಾಗಿ ಹೊಸ ತಡಗು ಅಂದ್ರೆ ಅನ್ನಪೂರ್ಣೆಯ ಆಶೀರ್ವಾದ. ಕಾರಣ 4, ಕೊಡುಕೊಳ್ಳುವ ಸಂಸ್ಕೃತಿ. ಹಳೆಯ ಕಾಲದಲ್ಲಿ ಸಂಕ್ರಾಂತಿ ಬಂದ್ರೆ ಪಕ್ಕದ ಮನೆಗೆ, ಸಂಬಂಧಿಕರಿಗೆ ಎಳ್ಳು ಬೆಲ್ಲ, ಸಕ್ಕರೆ ಅಚ್ಚು, ಕಬ್ಬು, ಹೊಸ ತಡಗು ಕೂಡ ಕೊಡುವ ಪದ್ಧತಿ ಕೆಲ ಕಡೆ ಇತ್ತು. ಇದು ಸ್ನೇಹ ಪ್ಲಸ್ ಸಂಬಂಧ ಉಳಿಸುವ ಹಬ್ಬ. ಹೊಸ ತಡಗು ಮತ್ತು ಎಳ್ಳು ಬೆಲ್ಲ ಸಂಬಂಧ ಏನು? ಇಲ್ಲಿ ಒಂದು ಸುಂದರವಾದ ಸಂಪರ್ಕ ಇದೆ. ಸಂಕ್ರಾಂತಿಯಲ್ಲಿ ನಾವು ಎಳ್ಳು ಬೆಲ್ಲ ಕೊಡ್ತೀವಿ. ಅದರ ಅರ್ಥ ಎಳ್ಳು ಅಂದ್ರೆ ಕಹಿ ಕಷ್ಟ, ಬೆಲ್ಲ ಅಂದ್ರೆ ಸಿಹಿ ಸಂತೋಷ. ಅಂದ್ರೆ ಜೀವನದಲ್ಲಿ ಕಷ್ಟವೂ ಬರುತ್ತೆ, ಸಂತೋಷವೂ ಬರುತ್ತೆ, ಎಲ್ಲವನ್ನೂ ಸಮವಾಗಿ ಸ್ವೀಕರಿಸಿ ಅನ್ನೋ ಸಂದೇಶ. ಹಾಗೆ ಹೊಸ ತಡಗು ಅಂದ್ರೆ ಹಳೆಯ ನೋವು, ಹಳೆಯ ಬೇಸರ, ಹಳೆಯ ತೊಂದರೆ ಅದನ್ನೆಲ್ಲ ಬಿಟ್ಟು ಹೊಸ ಆರಂಭ ಮಾಡು ಅನ್ನೋ ಸಂಕೇತ. ತಡಗು ಅಂದ್ರೆ ಕೇವಲ ಪಾತ್ರೆ ಅಲ್ಲ, ಕುಟುಂಬದ ಐಕ್ಯತೆ. ನಮ್ಮ ಹಿರಿಯರು ತಡಗುವನ್ನ ಕೇವಲ ಪಾತ್ರೆ ಅಂತ ನೋಡಿಲ್ಲ, ಅದು ಕುಟುಂಬದ ಒಂದು ಚಿಹ್ನೆ. ಸಂಕ್ರಾಂತಿಯಲ್ಲಿ ಮನೆಯವರೆಲ್ಲ ಕುಳಿತು ಒಟ್ಟಿಗೆ ಅಡುಗೆ ಮಾಡೋದು, ಒಟ್ಟಿಗೆ ಸಿಹಿ ಮಾಡೋದು, ಒಟ್ಟಿಗೆ ದೇವರಿಗೆ ನೈವೇದ್ಯ ಇಡೋದು, ಇದೆಲ್ಲ ಮಾಡುವಾಗ ಹೊಸ ತಡಗು ಒಂದು ಕೇಂದ್ರವಾಗಿರುತ್ತೆ. ಒಟ್ಟಿಗೆ ಇರುವುದೇ ಹಬ್ಬ ಅನ್ನೋದನ್ನ ಇದು ನೆನಪಿಸುತ್ತದೆ. ಹಳೆಯ ಕಾಲದ ಕಥೆ. ಒಂದೂರಲ್ಲಿ ಒಬ್ಬ ರೈತ. ಅವನ ಹೆಸರು ರಾಮಣ್ಣ. ವರ್ಷಪೂರ್ತಿ ದುಡಿದು ಕಷ್ಟಪಟ್ಟು ಬೆಳೆ ಬೆಳೆದು ಸಂಕ್ರಾಂತಿ ದಿನ ಮನೆಗೆ ಹೊಸ ಅಕ್ಕಿ ತಂದ. ಅವನ ಹೆಂಡತಿ ಹೇಳ್ತಾಳೆ, ಇವತ್ತು ಹೊಸ ಅಕ್ಕಿ, ಹಳೆಯ ತಡಗಿನಲ್ಲಿ ಹಾಕೋದೆ. ರಾಮಣ್ಣ ನಗ್ತಾನೆ. ಹಳೆಯದನ್ನ ಹಳೆಯದಾಗಿಯೇ ಬಿಡಬೇಕು, ಹೊಸದು ಬಂದಾಗ ಹೊಸದನ್ನ ಸ್ವಾಗತಿಸ್ಬೇಕು ಅಂತ ಹೇಳಿ ಹೊಸ ತಡಗು ತರ್ತಾನೆ. ಆ ತಡಗು ತಂದು ಅಕ್ಕಿ ಹಾಕಿ ದೇವರಿಗೆ ನೈವೇದ್ಯ ಇಟ್ಟು ಮಕ್ಕಳಿಗೆ ಹಂಚಿ ಆ ದಿನ ಅವನ ಮನೆ ತುಂಬಾ ಸಂತೋಷ. ಇದನ್ನ ನೋಡಿದ ಅವನ ಅಪ್ಪ ಹೇಳ್ತಾನೆ, ಈ ಹೊಸ ತಡಗು ಕೇವಲ ಪಾತ್ರೆ ಅಲ್ಲ ಮಗನೆ, ಇದು ನಮ್ಮ ಮನೆಗೆ ಬಂದ ಹೊಸ ಆಶೆ.
ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಅರ್ಥ ದೇವತೆ ಮತ್ತು ಶಕ್ತಿ ಸಂಕ್ರಾಂತಿ ದಿನ ಸೂರ್ಯದೇವನ ವಿಶೇಷ ದಿನ ಸೂರ್ಯ ಅಂದ್ರೆ ಬೆಳಕು ಶಕ್ತಿ ಆರೋಗ್ಯ ಹೊಸ ಜೀವನ ಅದಕ್ಕಾಗಿ ಸಂಕ್ರಾಂತಿಯಲ್ಲಿ ಹೊಸ ತಡಗು ತಂದು ಅದರಲ್ಲಿ ನೈವೇದ್ಯ ಮಾಡಿ ದೇವರಿಗೆ ಅರ್ಪಿಸುವುದು